ಎಸ್, ಇವತ್ತು ನಮ್ಮ ಜೊತೆಗಿದ್ದಾರೆ IPL ನಮ್ಮೂರ IPLನ ಆರ್ಗನೈಸರ್ ಆಗಿರ್ತಕ್ಕಂಥ ಜಗದೀಶ್ ರಾಮಚಂದ್ರ ಸರ್ ಅವರು. ಬನ್ನಿ ಮಾತಾಡ್ಸೋಣ. ಸರ್, ಹೇಗೆ ನಡೀತಾ ಇದೆ ನಮ್ಮ ಊರ IPL, ಅದು ನಿಮ್ಮ ನೇತೃತ್ವದಲ್ಲಿ? ಎಷ್ಟು ಖುಷಿ ಆಗ್ತಿದೆ ಸರ್ IPL ನಡೀತಾ ಇರ್ತಕ್ಕಂಥ ಟೈಮ್ನಲ್ಲಿ ನಿಮ್ಮದೇ ಒಂದು ಸಾಮ್ರಾಜ್ಯ ನಿಮ್ಮ ಅಭಿಮಾನಿಗಳ ಜೊತೆ, ಹೇಗೆ ಅನಿಸ್ತಿದೆ ಸರ್? ಮೊದಲನೇದಾಗಿ ನಾನು ಒಬ್ಬ ಕ್ರಿಕೆಟ್ ಪ್ಲೇಯರ್, ನಾನು ಒಬ್ಬ ಸ್ಪೋರ್ಟ್ಸ್ ಮ್ಯಾನ್ ಆಗಿ ಇದನ್ನು ನಮ್ಮ ತಂದೆಯವರು ಸುಮಾರು 2006 ಸ್ಟಾರ್ಟ್ ಮಾಡಿದರು. ನಾನು ಅದನ್ನು ಆಡ್ತಾ ಬರ್ತಿದ್ದೆ, ಎಂಜಾಯ್ ಮಾಡ್ತಾಯಿದ್ದೆ. ಅದಾದಮೇಲೆ ನನಗನ್ನಿಸ್ತು ಇವತ್ತೆಲ್ಲ ಏನಾಗಿದೆ ಅಂತಂದರೆ IPL ನಾವು ನೋಡಿದ್ದೀವಿ, ಭಾಳ ಚೆನ್ನಾಗಿ ಅಚ್ಚುಕಟ್ಟಾಗಿ ಎಷ್ಟು ಚೆನ್ನಾಗಾಗುತ್ತೆ, ಎಷ್ಟೊಂದು ಜನಕ್ಕೆ ಕ್ರಿಕೆಟ್ ಆಡಬೇಕು ಅಂತ ಅನಿಸ್ತಾ ಇರುತ್ತೆ. ಸೊ ನಮ್ಮ ರಾಜರಾಜೇಶ್ವರಿನಗರಲ್ಲಿ 3-4 ಮೈದಾನಗಳಿದ್ದಾವೆ. 3-4 ಮೈದಾನದಲ್ಲಿ ದಿನನಿತ್ಯ ಏನಿಲ್ಲ ಅಂದರೂ ಒಂದು 300 ಜನ 400 ಜನ ಕ್ರಿಕೆಟ್ ಆಡ್ತಾರೆ. ಸೊ ನನಗೆ ಯಾವಾಗಲೂ ನಾವೆಲ್ಲ ರೆಗ್ಯುಲರ್ ಕ್ರಿಕೆಟ್ ಟೂರ್ನಮೆಂಟ್ ಆಡೋದು ಇದ್ದೇ ಇರುತ್ತೆ, ಬಟ್ ವಿಶೇಷವಾಗಿ ಏನಾದರೂ ಮಾಡಬೇಕಂತೇಳಿ ನಮ್ಮೂರ IPL ಅಂತ ನಾನು ಯೋಚನೆ ಮಾಡಿದೆ. RCL, ರಾಜರಾಜೇಶ್ವರಿ ಕ್ರಿಕೆಟ್ ಲೀಗ್ ನಮ್ಮೂರ IPL ಅಂತ ಸೀಸನ್ 2 ಇದು. ಸೊ ಇದು ನಾವೇನು ಮಾಡ್ತೀವಿ ಅಂತಂದರೆ ರಾಜರಾಜೇಶ್ವರಿನಲ್ಲಿರುವಂಥ ಎಲ್ಲ ಯೂತ್ಸ್ನು ಜೊತೆಗೆ ಸೇರಿಸ್ತೀರಿ, ಮತ್ತು ರಾಜರಾಜೇಶ್ವರಿನಲ್ಲಿರುವಂಥ ಒಂದಷ್ಟು ಬಿಸ್ನೆಸ್ಗಳು ಯಾರಿದ್ದಾರೆ, ಹೋಟೆಲ್ಸ್ ಇರ್ಬೋದು, ನಡೆಸೋಂಥವ್ರಿಗೆ ನಮ್ಮ ಜೊತೆ ಬನ್ನಿ ಒಂದು ಟೀಮ್ ಥರ ತೊಗೊಳ್ಳಿ ಆಡಿ ಅಂತ ಹೇಳ್ತೀವಿ. ಸೊ ಆ ನಿಟ್ಟಿನಲ್ಲಿ ಒಂದು ಕಾನ್ಸೆಪ್ಟ್ನಲ್ಲಿ ಮಾಡಿ ನಾವು ಏನಂದರೆ ಎಲ್ಲ ಯೂತ್ಸ್ಗೂ ಆ ಫೀಲ್ ಕೊಡಬೇಕು. ಆ IPL ಅಂದರೆ ಹೆಂಗಿರುತ್ತೆ ಅನ್ನೋ ಫೀಲ್, ದೇ ಹ್ಯಾವ್ ಟು ಎಕ್ಸ್ಪೀರಿಯನ್ಸ್ ದಟ್ ಅನ್ನೋದು ನನ್ನ ಒಂದು ಆಸೆ. ಸೊ ಆಕ್ಷನ್ ಮಾಡಿದ್ವಿ. ಆಕ್ಷನ್ ವೆರಿ ಪ್ರೊಫೆಷ್ನಲ್ ಇತ್ತು ಆಕ್ಷನ್ನು. ಸೊ ಏನು ನಾವು ಕ್ರಿಕೆಟಲ್ಲಿ TV ನೋಡ್ತೀವಿ ಹೆಂಗೆ ಪ್ಲೇಯರ್ ಬಿಡ್ಡಾದ ಅಂತೇಳಿ, ಆ ಥರ ಎಲ್ಲ ಪ್ಲೇಯರು ಬಿಡ್ಡಾದರು. ಜಸ್ಟ್ ಫಾರ್ ಪಾಯಿಂಟ್ಸ್, ನೋ ಮನಿ, ಬಟ್ ಬಿಡ್ಡಾದರು. ಆ ಫೀಲ್ ಇತ್ತು. ಅದಾದಮೇಲೆ ನೀವೇ ನೋಡ್ತಾ ಇದ್ದೀರಾ, ನಿನ್ನೆಯಿಂದ ಒಂದು 300-400 ಜನ ಯೂತ್ಸು ಅವ್ರ ಫ್ಯಾಮಿಲಿಯವರು ಬಂದು ಮ್ಯಾಚ್ ನೋಡ್ತಾ ಇದ್ದಾರೆ, ಎಂಜಾಯ್ ಮಾಡ್ತಾ ಇದ್ದಾರೆ. ನನಗೇನು ಖುಷಿ ಆಗುತ್ತೆ ಅಂತಂದರೆ ಅವರೆಲ್ಲರೂ ಅವ್ರ ಮಕ್ಕಳು, ಈಗ ಇನ್ಫ್ಯಾಕ್ಟ್ ನನ್ನ ಮಕ್ಕಳನ್ನು ಬಂದು ಎಂಜಾಯ್ ಮಾಡ್ತಾಯಿದ್ರು. ಬೆಳಗ್ಗೆ ಬಂದು ಅಮೂಲ್ಯ ಅವ್ರ ಮಕ್ಕಳೆಲ್ಲ ಬಂದು ಏನಂತಂದರೆ ಮನೆಗೆ ಕ್ರಿಕೆಟ್ ನೋಡೋಕೆ ಹೋಗಬೇಕು, ನನ್ನ ಮಕ್ಕಳನ್ನು ಕ್ರಿಕೆಟ್ ಅವರು ನನ್ನ ಯೂಟ್ಯೂಬಲ್ಲಿ ನೆನ್ನೆ ನೋಡ್ತಾಯಿದ್ರು. ಆ ಯೂಟ್ಯೂಬಲ್ಲಿ ನೋಡಿದ ತಕ್ಷಣ ಪಾಪ ನಾನು ಕ್ರಿಕೆಟ್ ನೋಡೋಕೆ ಬರಬೇಕು ಅಂತಂದರು ಈ ಕ್ರಿಕೆಟ್ನ. ಸೊ ನಾವು ಲೈವ್ ಇದೆ. ಆಮೇಲೆ ರಾಜರಾಜೇಶ್ವರಿನಗರಲ್ಲಿ ಎಲ್ಲ ಆಲ್ಮೋಸ್ಟ್ ಕೆಫೆಗಳಲ್ಲಿ ಮತ್ತು ಕ್ಲಬ್ಗಳಲ್ಲೆಲ್ಲ ಲೈವ್ ಪ್ಲೇ ಮಾಡ್ತಾಯಿದ್ದಾರೆ. ಆ್ಯಂಡ್ ಈ ಲೋಕಲ್ಸ್ ಇವಾಗ ನೋಡಿ, ಲಾಸ್ಟ್ ಟೂರ್ನಮೆಂಟ್ ಆದಾಗ ಒಂದು 5-6 ಜನ ಸ್ಟಾರ್ಸ್ ಆದರು. ಅಂದರೆ ಅವ್ರಿಗೆ ಈ ಸಲ ತುಂಬ ಡಿಮ್ಯಾಂಡ್ ಇತ್ತು ಬಿಡ್ಡಲ್ಲಿ. ಸೊ ಈ ಸಲನೂ ಒಂದು 7-8 ಜನ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಸೊ ಅವ್ರಿಗೂ ಖುಷಿ. ನಾನು ಲಾಸ್ಟ್ ಇಯರಿಂದ ಈ ಇಯರ್ಗೆ ಸುಮಾರು ಜನ ಸಿಕ್ಕಿದಾಗಲ್ಲ ಯೂತ್ಸ್ ಎಲ್ಲ, ಅಣ್ಣ ಯಾವಾಗ ಮಾಡ್ತೀರಾ RCL, ಯಾವಾಗ ಮಾಡ್ತೀರಾ RCL ಅಂತ ಕೇಳ್ತಾಯಿದ್ರು. ಸೊ ಇಟ್ಸ್ ಒಂದು ಫೆಸ್ಟಿವಲ್ ಥರ, ಇಟ್ಸ್ ಅ ಬಿಗ್ಗೆಸ್ಟ್ ಕ್ರಿಕೆಟ್ ಫೆಸ್ಟಿವಲ್ ಅಂತೇಳಿ ರಾಜರಾಜೇಶ್ವರಿನಗರಲ್ಲಿ. ಆ್ಯಂಡ್ ವಿಶೇಷವಾಗಿ ಈ ಸಲ ನಮಗೆ ನಾಳೆ ಮೈ ಗುಡ್ ಫ್ರೆಂಡ್ ಅಲೋಕ್, ಹೂ ಇಸ್ ಎ ವೆರಿ ಪಾಪ್ಯುಲರ್ ರ್ಯಾಪರ್ ಆ್ಯಂಡ್ ಮ್ಯೂಸಿಷಿಯನ್, ಈಸ್ ಗೋನ ಪರ್ಫಾರ್ಮ್ ಇಲ್ಲಿ ನಾಳೆ ಫೈನಲ್ಸ್ಗಿಂತ ಮುಂಚೆ 2 ಅವರ್ಸ್ ಪರ್ಫಾರ್ಮೆನ್ಸ್ ಇರುತ್ತೆ. ಸೊ ನಾಳೆ ಭಾಳಷ್ಟು ಜನ ಬರ್ತಾರೆ. ಈಗಾಗಲೇ ನಮ್ಮ 1,000-2,000 ಜನ ಎವ್ರಿಡೇ ಮ್ಯಾಚ್ ನೋಡ್ತಾ ಇದ್ದಾರೆ. ಬಹುಶಃ ನಾಳೆ ಇನ್ನೂ ಹೆಚ್ಚಿನ ಜನ ಬರ್ತಾರೆ. ಜೊತೆಗೆ ಈ RCL ಸಾಂಗ್ ಕೂಡ ಅಲೋಕ್ ಅವ್ರ ಕೈಲೇ ಮಾಡಿಸಿದ್ದೀನಿ. ಆ್ಯಂಡ್ ಎಲ್ಲ 12 ಟೀಮ್ಗೂ ಒಂದೊಂದು ಆ್ಯಂಥಮ್ ಇದೆ. ಸೊ ಎಲ್ಲರದ್ದು ವೀಡಿಯೋ ಶೂಟ್ ಆಗಿದೆ. ಆ್ಯಂಡ್ ವೆನ್ ದೇ ಕಮ್ ಟು ಪ್ಲೇ ಅವ್ರದ್ದು ವೀಡಿಯೋ ಪ್ಲೇ ಆಗುತ್ತೆ. ಸೊ ಎಲ್ಲರೂ ತುಂಬ ಎಂಜಾಯ್ ಮಾಡ್ತಾಯಿದ್ದಾರೆ. 3 ಡೇಸ್ ಅಂತೂ ಅವ್ರಿಗೆ ಹೆಂಗಾಗಿದೆ ಅಂತಂದರೆ ನಾವೇನೋ ಒಂದು ಲೈಫ್ನಲ್ಲಿ ವಿ ಆರ್ ಪ್ಲೇಯಿಂಗ್ ಹೈಯೆಸ್ಟ್ ಲೆವೆಲ್ ಆಫ್ ಕ್ರಿಕೆಟ್ ಅನ್ನೋ ಫೀಲಿಂಗ್ ಅವ್ರಿಗಿದೆ. ಸೊ ಐಮ್ ಸೀಯಿಂಗ್ ದ ಹ್ಯಾಪಿನೆಸ್ ಇನ್ ದೆಮ್. ಸೊ ಎಂಡ್ ಆಫ್ ದ ಡೇ ನಾನು ಮಾಡಿದ ಕಾರಣವೂ ಇಷ್ಟೇ, ಒಂದು ಕಮ್ಯುನಿಟಿಲಿ ನಾವೆಲ್ಲ ರಾಜೇಶ್ವರಿನಲ್ಲಿ ಇದ್ದೀವಿ, ಯೂತ್ಸ್ ಆಗಿ ಎಲ್ಲ ಒಂದು ಸಂಬಂಧಗಳಿರಬೇಕು. ಯಾಕಂದರೆ ನಾವು ಎಲ್ಲರೂ ನಮ್ಮ ಪ್ರೊಫೆಷ್ನಲ್ ಬ್ಯುಸಿ ಇರ್ತೀರಿ, ನಮ್ಮ ಸ್ಟ್ರೆಸ್ ಇರುತ್ತೆ. ಸೊ ಈ ಥರ ಬಂದಾಗ ನಾವೆಲ್ಲ ಒಂದು ಸೇರ್ತೀವಿ, ನಮ್ಮ ಸಂಬಂಧಗಳು ಸ್ಟ್ರಾಂಗ್ ಆಗುತ್ತೆ. ಆ್ಯಂಡ್ ನಾಳೆ ದಿವಸ ಒಬ್ರು ಕಷ್ಟಕ್ಕೆ ಆಗ್ತೀವಿ. ಸೊ ಒಳ್ಳೆ ರೀತಿಯಲ್ಲಿ ಚೆನ್ನಾಗಿ ಆಗ್ತಾಯಿದೆ, ಗಾಡ್ಸ್ ಗ್ರೇಸ್. ನೀವು ಕೂಡ ಸುಮಾರು ಬೆಳಗ್ಗೆಯಿಂದ ನೋಡಿದ್ದೀರಾ. ಸೊ ಆಲ್ ಗುಡ್. ಥ್ಯಾಂಕ್ ಯು ಸರ್. ಸರ್, ಈಗ ನಮ್ಮ ಇಂಡಿಯಾದಲ್ಲಿ ಯಾವತ್ತೂ ಕ್ರಿಕೆಟ್ ಕ್ರೇಸ್ ಕಡಿಮೆನೇ ಆಗಿಲ್ಲ. ನೀವು ಎಲ್ಲೇ ಹೋಗಿ, ನಾವು ಏನೋ ಒಂದು ಚಿಕ್ಕ ಮಕ್ಳು ಆಟಾಡ್ತಾ ಇದ್ರು ನಮಗೆ ಹೋಗಿ ಆಟಾಡಬೇಕು ಅನ್ನೋ ಮನ್ಸು ಬರುತ್ತೆ. ಅಟ್ಲೀಸ್ಟ್ ಒಂದು 2 ನಿಮಿಷ ಕೂತ್ಕೊಂಡು ನೋಡಿ ಆದರೂ ಹೋಗ್ತೀವಿ. ಇಂಥ ಸಮಯದಲ್ಲಿ ನಮ್ಮ ಬೆಂಗಳೂರಲ್ಲಿ ನಡೀಬೇಕಾಗಿರ್ತಕ್ಕಂಥ RCB ಮ್ಯಾಚ್ ಇವಾಗ ಮತ್ತೊಂದು ಕಡೆ ಶಿಫ್ಟ್ ಆಗಿದೆ. ಇದು ಖುಷಿ, ನಿಮ್ಮ ಸಾಮ್ರಾಜ್ಯ. ಅದ್ರ ಬಗ್ಗೆ ಏನು ಅನಿಸ್ತಾ ಇದೆ ಸರ್? ಇಲ್ಲೇ ಇರಬೇಕಿತ್ತಾ? ನೆಕ್ಸ್ಟು ಆಗೋ ಸಾಧ್ಯತೆ ಏನಾದರೂ ಇದೆಯಾ ನಿಮ್ಮ ಪ್ರಕಾರ? ಅಲ್ಲ, ಖಂಡಿತವಾಗ್ಲೂ ನಾನೊಬ್ಬ ಕ್ರಿಕೆಟ್ ಫ್ಯಾನ್ ಆಗಿ RCB ಮ್ಯಾಚ್ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ನಡೆದ್ರೆ ನಾವೆಲ್ಲರೂ ಹೋಗಿ ನೋಡ್ತೀವಿ, ನಮ್ಮೆಲ್ಲರಿಗೂ ಒಂದು ಮೆಮೊರಿ ಇರುತ್ತೆ. ಬಟ್ ಬಹುಶಃ ಲಾಸ್ಟ್ ಇಯರ್ ಆದಂಥ ಒಂದಷ್ಟು ದುರಂತಗಳಿಂದ ಒಂದಷ್ಟು ಬದಲಾವಣೆಗಳಾಗಿದ್ದಾವೆ. ಆ್ಯಂಡ್ ಡೆಫಿನೆಟ್ಲಿ ಈ ವರ್ಷ ಒಂದು ಶಾರ್ ಮ್ಯಾಚ್ ಆಗಿದೆ, ನಮ್ಗೆ ಅದೇ ಖುಷಿ ಪಡಬೇಕು. ಬರೋ ವರ್ಷ ಖಂಡಿತವಾಗ್ಲೂ ಬೆಂಗಳೂರಲ್ಲಿ ಎಲ್ಲ ಮ್ಯಾಚ್ ಇರುತ್ತೆ. ಆ್ಯಂಡ್ ಅಷ್ಟು ವರ್ಷದ ನಂತರ ನಾವು ಕಪ್ ಗೆದ್ದಿದ್ದೀವಿ. ಆ್ಯಂಡ್ ಈ ವರ್ಷವೂ ನಾವು ಕಪ್ ಗೆಲ್ಲಬೇಕು ಅಂತ ನಾನು ದೇವರಲ್ಲಿ ಎಲ್ಲರ ಅಭಿಮಾನಿಗಳ, ಅಂದರೆ RCB ಅಭಿಮಾನಿಗಳ ಪರವಾಗಿ ನಾನು ಇವತ್ತು ದೇವರಲ್ಲಿ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ಸ್ ಟು ಕರ್ನಾಟಕ TV. ಯಾಕಂದರೆ ನೀವು ಭಾಳಷ್ಟು ಕಾರ್ಯಕ್ರಮಗಳಿಗೆ ನೀವು ಮೀಡಿಯಾ ಪಾರ್ಟ್ನರ್ ಕೆಲಸ ಮಾಡಿರ್ತೀರ.
ಬಟ್ ಈ ಒಂದು ಕಾರ್ಯಕ್ರಮ ಏನಂತಂದರೆ ಒಂದಷ್ಟು ಜನ ಯಂಗ್ಸ್ಟರ್ಸ್ ಇರುವಂಥ ಒಂದು ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಬಂದು ಒಂದು ಸ್ಪೋರ್ಟ್ಸ್ ಆಗಿರೋಂಥ ಒಂದು ಕಾರ್ಯಕ್ರಮಕ್ಕೆ ನೀವು ಮೀಡಿಯಾ ಪಾರ್ಟ್ನರ್ ಆಗಿರೋದು ಸಪೋರ್ಟ್ ಮಾಡ್ತಿರೋದಕ್ಕಾಗಿ ನಿಮಗೆ ಹೆಚ್ಚಿನ ರೀತಿಯಲ್ಲಿ ನಾನು ಧನ್ಯವಾದಗಳು ತಿಳಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟು ಸೀಸನಲ್ಲಿ ಮಹಿಳೆಯರ ತಂಡ ಬರ್ತಾ ಇದೆ ಅಂತ ಕೇಳ್ಪಟ್ಟೆ. ಇದ್ರದ್ದು ಪ್ರಿಪ್ರೇಷನ್ ಹೇಗೆ ನಡೀತಾ ಇದೆ ಆ್ಯಂಡ್ ನೀವು ಹೇಗೆ ಅವರನ್ನು ಹುರಿದುಂಬಿಸ್ತಾ ಇದ್ದೀರಾ? ಸಿ ಡೆಫಿನೆಟ್ಲಿ ಐ ಆಮ್ ಆಲ್ವೇಸ್ ವಿತ್ ದ ಸ್ಪೋರ್ಟ್ಸ್ ಆ್ಯಂಡ್ ಈ ಸಲ ನನಗೆ ಭಾಳಷ್ಟು ಜನ ಹೇಳಿದ್ರು, ಸರ್ ನಮ್ಮ ಮನೇಲಿ ನನ್ನ ಮಗಳೂ ಕೇಳ್ತಾಯಿದ್ರು ಹೇಗೆ ಆಡ್ಬೇಕು, ನಾನು ಆಡ್ಬೇಕಂದ್ರೆ ಹಿಂಗೆ. ಮತ್ತು ಒಂದಷ್ಟು ಜನ ನನ್ನನ್ನು ಕೇಳಿದ್ರು ಡೈರೆಕ್ಟಾಗಿ, ಸರ್ ಇವನ್ ವಿ ವಾಂಟ್ ಟು ಪ್ಲೇ. ನಂಗೆ ಇನ್ಸ್ಟಾಗ್ರಾಮ್ನಲ್ಲಿ ಫೇಸ್ಬುಕ್ನೆಲ್ಲ ಮೆಸೇಜ್ಗಳು ಬಂತು, ಸರ್ ನಾವು ಕೂಡ ಕ್ರಿಕೆಟ್ ಆಡ್ತೀವಿ ರಾಜೇಶ್ವರಿನಗರಲ್ಲಿ, ಒಂದು ಪ್ಲ್ಯಾಟ್ಫಾರ್ಮ್ ಮಾಡಿಕೊಡ್ಬೇಕು ಅಂತೇಳಿ. ಆ್ಯಂಡ್ ಡೆಫಿನೆಟಾಗಿ ನಾನು ಅದ್ರ ಬಗ್ಗೆ ಯೋಚನೆ ಮಾಡಿದ್ದೀನಿ. ನೆಕ್ಸ್ಟ್ ಸೀಸನ್ ಅಪ್ಲಿಕೇಶನ್ ಇದಂಗೆ ನಾವು ಅಪ್ಲಿಕೇಶನ್ ತೊಗೊಂಡ್ವಿ ರಾಜರಾಜೇಶ್ವರಿ ನಗರ ಅವ್ರು ಆಗಿರ್ಬೇಕು ಅಂತ, ಅದೇ ಥರ ಅದಕ್ಕೂ ಅಪ್ಲಿಕೇಶನ್ ನಾವು ಕೊಡ್ತೀರಿ. ನಮ್ಗೆ ಎಷ್ಟು ಅಪ್ಲಿಕೇಶನ್ ಬರುತ್ತೆ ನೋಡಿಕೊಂಡು ಐ ವಿಲ್ ಮೇಕ್ 2 to 4 ಟೀಮ್ಸ್. ಸೊ ಇದೇ ಪ್ಲ್ಯಾಟ್ಫಾರ್ಮಲ್ಲಿ ಅವರು ಕೂಡ ಆಡೋಕ್ಕೆ ಒಂದು ಅವಕಾಶ ಮಾಡಿಕೊಡ್ತೀನಿ. ಎಸ್ ಸರ್, ಇದು ಸೆಲೆಕ್ಷನ್ ಪ್ರಕ್ರಿಯೆ ಯಾವಾಗಿಂದ ಏನು ಅಂತ ತಿಳಿಸ್ಬೋದಾ? ಏನಿಲ್ಲ, ಲೈಕ್ ನಾನು ಈಗಾಗಲೇ ಅನೌನ್ಸ್ ಮಾಡಿದ್ದೀನಿ. ನೆಕ್ಸ್ಟ್ ಸೀಸನಿಂದ ನಾವು ಎಷ್ಟು ಟೀಮ್ಸ್ ಎಷ್ಟು ಜನ ನಮಗೆ ನೋಡಿ, ಇದಕ್ಕೆ ನಮ್ಮ 300 ಜನ ಇರೋದ್ರಿಂದ ನಾನು 12 ಟೀಮ್ ಮಾಡೋಕ್ಕಾಯ್ತು. ಸೊ ಆ ಥರ ನನಗೆ ಒಂದು 20-25 ಜನ ಮಹಿಳೆಯರು ನಾವು ಆಡ್ತೀವಿ ಅಂತ ಬಂದರೆ ಇರೆಸ್ಪೆಕ್ಟಿವ್ ಆಫ್ ಏಜ್, ಸೊ ನಾವು ಅವ್ರನ್ನ ಏನು ಮಾಡ್ತೀವಿ, ನಮ್ಮ ಲೋಕಲ್ ಅಕಾಡೆಮಿಲೂ ನಾವು ಕನೆಕ್ಟ್ ಮಾಡ್ತೀನಿ. ಅಲ್ಲೂ ಒಂದಷ್ಟು ಜನ ಹೆಣ್ಮಕ್ಳು ಕ್ರಿಕೆಟ್ ಆಡ್ತಿದ್ದಾರೆ. ನಂದೇ ಅಕಾಡೆಮಿ ಕ್ರಿಕೆಟ್ ಅಕಾಡೆಮಿ ಇದೆ, ಅಲ್ಲೇ ನಮ್ಮ ಅಕಾಡೆಮಿಲೇ ಒಂದು 15 ಜನ ಹೆಣ್ಮಕ್ಳು ಕ್ರಿಕೆಟ್ ಟ್ರೈನ್ ಮಾಡ್ತಿದ್ದಾರೆ. ಸೊ ಒಂದಷ್ಟು ಜನ ಸಿಕ್ಕಿದ್ರೆ ಡೆಫಿನೆಟಾಗಿ 4 ಟೀಮ್ ಮಾಡಿ ಸೇಮ್ ಆಕ್ಷನ್ ಥರ ಮಾಡ್ತೀರಿ ಆ್ಯಂಡ್ ವಿಲ್ ಸಿ. ಥ್ಯಾಂಕ್ ಯು ಸೋ ಮಚ್ ಸರ್. ಎಸ್, ಜಗದೀಶ್ ಸರ್ ಅವರು ಇಷ್ಟೊತ್ತು ಮಾತಾಡಿದ್ರು. ಆ್ಯಂಡ್ ಮಹಿಳೆಯರ ತಂಡವನ್ನು ಎಂಕರೇಜ್ ಮಾಡೋದಕ್ಕೆ, ಮಹಿಳೆಯರಿಗೋಸ್ಕರ ಪಂದ್ಯವನ್ನು ಸ್ಟಾರ್ಟ್ ಮಾಡೋದಕ್ಕೆ ಎಲ್ಲ ಥರ ಪ್ರಿಪ್ರೇಷನ್ಸು ನಡೀತಾ ಇದೆ. ಹಾಗೆ ಕಾಲ್ ಫಾರ್ಮ್ ಕೂಡ ಆಗಿದೆ ಅಂತ ಹೇಳಿದ್ರು. ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಟಿವಿ. ಕ್ಯಾಮ್ರಾಮನ್ ನವೀನ್ ಜೊತೆ ನಾನು ಮೋನಿಶಾ. ನೀವು ಸಣ್ಣ ಆಗಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.